ಲೂಕನ ಬರೆದ ಸುವಾರ್ತೆಯನ್ನು ತೆಗೆಯೋಣ. 24ನೇ ಅಧ್ಯಾಯ 1ರಿಂದ 12 ವಚನ. ಗಟ್ಟಿಯಾಗಿ ಯಾರಾದ್ರೂ ಓದ್ತೀರಾ? ಓಕೆ. ಹಾ, ಹಾ, ಓಕೆ. ಹಾ, 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 ಎಸ್, ಹಾ, ಹಲೋ. ಭಾನುವಾರ ಮುಂಜಾನೆ ಮಬ್ಬಿರುವಾಗ 3 ಜನ ಸ್ತ್ರೀಯರು ಸಮಾಧಿ ಬಳಿಗೆ ಬರ್ತಾರೆ. ಅವರು ಯಾರು ಅಂದ್ರೆ, ಮೊದಲನೇದಾಗಿರುವರು ಮಗ್ದಲದ ಮರಿಯಳು. ಗೊತ್ತಾ ನಿಮಗೆ? ಮಗ್ದಲದ ಮರಿಯಳು 7 ದೆವ್ವಗಳ ಪೀಡಿತಳು. ದೇವರು ಯೇಸು ಕ್ರಿಸ್ತನು ಅವಳನ್ನ ಗುಣಪಡಿಸಿದಂತ ಸ್ತ್ರೀ ಅವಳೇ ಮಗ್ದಲದ ಮರಿಯಳು. ಅದೇ ರೀತಿಯಾಗಿ ಇನ್ನೊಬ್ಬಳಿದಾಳಲ್ಲಿ ಯೋಹಾನಳು. ಓಕೆ. ಸೊ ಈಗ ಯೋಹಾನಳ ಬಗ್ಗೆ ಬಹಳ ಜನರಿಗೆ ಪರಿಚಯ ಇಲ್ಲ ಅಂತ ಹೇಳ್ತದೆ. ಬಟ್ ಅವಳ ಬಗ್ಗೆ ನಾನೀಗ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಓಕೆ. ಇಲ್ಲಿ 3 ಜನ, ಒಂದು ಯಾಕೋಬನ ತಾಯಿಯಾದ ಮರಿಯಳು, ಮಗ್ದಲದ ಮರಿಯಳು ಮತ್ತೆ ಯೋಹಾನಳು ಎಂಬುದಾಗಿ 3 ಜನ ಇರುವುದನ್ನು ನಾವಿಲ್ಲಿ ಕಾಣ್ತೇವೆ. ಈ 3 ಸ್ತ್ರೀಯರು ಯೇಸು ಸ್ವಾಮಿ ಪುನರುತ್ಥಾನಗೊಂಡಿದ್ದಾನಂತ ಐಡಿಯಾ ಇಲ್ಲ. ಇವಳಿಗೆ ಯೇಸು ಸ್ವಾಮಿ ಎದ್ದಿದ್ದಾರೆ ಅಂತ ಐಡಿಯಾ ಇಲ್ಲ. ಇವ್ರದ್ದೇನ್ ಡ್ಯೂಟಿ? ಯೇಸುವನ್ನು ಬಹಳ ಪ್ರೀತಿಸ್ತಾರ ಅವ್ರು. ಯೇಸುವಿನ ಡೆಡ್ ಬಾಡಿನೂ ಸಹ ಪ್ರೀತಿಸುವಂತವ್ರು ಅವರು. ಯೇಸು ಸ್ವಾಮಿ ಸಮಾಧಿ ಬಳಿಗೆ 2ನೇ ದಿವಸ ಮತ್ತೆ 3ನೇ ದಿವಸನೂ ಸಹ ಬರ್ತಿದ್ದಾರೆ ಯೇಸು ಸಮಾಧಿ ಬಳಿಗೆ. ಅಂದ್ರೆ ಅಷ್ಟು ಪ್ರೀತಿಸುವಂತ ಸಹೋದರಿಯರು. ಆದ್ರೆ ಇವರು ಹೋದಾಗ ಅಲ್ಲಿ ಇವರಿಗೆ ಒಂದು ಆಶ್ಚರ್ಯಕರವಾದ ಘಟನೆ ಕಾಣ್ತದೆ. ಏನು? ಸಮಾಧಿ ಮೇಲೆ ಇರುವಂತ ಬಂಡೆ ಉರುಳಿ ಹೋಗಿದೆ. ಉರುಳಿದಾಗ ಸಮಾಧಿ ಒಳಗಡೆ ಯೇಸು ಇಲ್ಲ. ಇವರು ತಮ್ಮ ಯೇಸು ಎಲ್ಲಿದ್ದಾರೆ ಅಂತ ಡೆಡ್ ಬಾಡಿನ ಹುಡುಕ್ಲಿಕ್ಕೆ ಹೋಗ್ತಾರೆ. ಯೇಸುವಿನ ಶರೀರ ಅಲ್ಲಿಲ್ಲ. ಯೇಸುವಿನ ಶರೀರ ಅಲ್ಲಿ ಇಲ್ಲದೆ ಇರುವಾಗ ಇವರು ಎಲ್ಲರೂ ಪ್ರಯಾಸ ಪಟ್ಟು ಹುಡುಕ್ತಾ ಇರುವಾಗ ಅಲ್ಲಿ ದೇವದೂತರನ್ನ ಕಾಣ್ತಾರೆ. ಸಹೋದರ ಹೇಳಿದ್ರು, ಮೊದಲನೇದಾಗಿ ಯೇಸು ಪುನರುತ್ಥಾನಗೊಂಡಿದ್ದು ನೋಡಿದವರು ದೇವದೂತರು. ಆಗ ಮುಖ್ಯವಾಗಿ ನಾನು ಬರ್ಲಿಕ್ಕಿರುವಂತ ವಚನ, ಅಲ್ಲಿ ಇಬ್ಬರು ಅಪಕಸ್ಮಾತ್ ಆಗಿರುವಂತ 2 ಪುರುಷರ ಸ್ತ್ರೀಯರು ಭಯ ಹಿಡಿದಿರುವುದನ್ನು ನೋಡಿದ ಮೇಲೆ ಒಂದು ಮಾತನ್ನು ಹೇಳ್ತಾರೆ. ಯಾವ ಮಾತನ್ನು ಹೇಳ್ತಾರೆ? ಹಲೋ, ಸತ್ತವರ ಒಳಗಡೆ ಬದುಕಿರುವವರನ್ನ ಹುಡುಕುವುದೇನು? ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ವೈ ಆರ್ ಯು ಸೀಕಿಂಗ್ ಲಿವಿಂಗ್ ಅಮಾಂಗ್ ದ ಡೆಡ್? ವೈ ಆರ್ ಯು ಸೀಕಿಂಗ್ ದ ಲಿವಿಂಗ್ ಅಮಾಂಗ್ ದ ಡೆಡ್? ಅಂದ್ರೆ ಜೀವಂತವಾಗಿರುವಂತ ಯೇಸುವನ್ನ ಸತ್ತ ಸ್ಥಳದಲ್ಲಿ ಯಾಕೆ ಹುಡುಕ್ತಾ ಇದ್ದೀರಿ? ಅಲೋ, ಇಲ್ಲೇ ಇದ್ದೀರಾ? ಪಕ್ಕದವ್ರಿಗೆ ಹೇಳ್ರಿ, ಜೀವಂತವಾಗಿರುವ ಯೇಸುವನ್ನ ಸಮಾಧಿಯಲ್ಲಿ ಯಾಕೆ ಹುಡುಕ್ತಾ ಇದ್ದೀರಿ? ಜೀವಂತವಾಗಿರುವ ಯೇಸುವನ್ನ ಸತ್ತ ಸಮಾಧಿಯಲ್ಲಿ ಯಾಕೆ ಹುಡುಕ್ತಾ ಇದ್ದೀರಿ? ನಮ್ಮ ಸಮಸ್ಯೆನೂ ಇದೆ. ಏನ್ ಗೊತ್ತಾ? ಕೆಲವು ಸಮರಿ ಸರಿಯಾದ ವಸ್ತುವನ್ನ ತಪ್ಪಾದ ಸ್ಥಳದಲ್ಲಿ ಹುಡುಕ್ತಿರ್ತೇವೆ. ಅನೇಕ ಸಾರಿ ಸರಿಯಾದ ವಸ್ತುಗಳನ್ನ, ಸರಿಯಾದ ವಿಷಯವನ್ನ ಎಲ್ಲಿ ಹುಡುಕ್ತಾ ಇರ್ತೇವೆ? ತಪ್ಪಾದ ಸ್ಥಳದಲ್ಲಿ ಹುಡುಕ್ತಿರ್ತೇವೆ. ಇದು ಅದೇ ನಡೀತಾ ಇದೆ. ಏನು? ಜೀವಂತವಾಗಿರುವ ಯೇಸುವನ್ನ ಎಲ್ಲಿ ಹುಡುಕ್ತಿದ್ದಾರೆ? ಸತ್ತ ಸಮಾಧಿಯಲ್ಲಿ ಹುಡುಕ್ತಿದ್ದಾರೆ. ಅರ್ಥ ಏನು? ಇಲ್ಲಿ ದೇವದೂತರು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂದ್ರೆ, ನಿಮ್ಮ ನೋಟ ಯಾಕೆ ಇಷ್ಟು ಕೆಳವಾಗಿದೆ? ಯಾಕೆ ಇಷ್ಟು ಲೋ ಲೆವೆಲ್ ಅಲ್ಲಿ ನೋಡಕ್ ಹೋಗ್ತಾ ಇದ್ದೀರಿ? ನಿನಗೆ ಹೇಳಿದ ಯೇಸು ನೆನಪಿಲ್ವಾ?
ಯೇಸು ಏನು ಹೇಳಿದ್ದಾರೆ? ಸಾಯಕ್ಕಿಂತ ಮುಂಚೆನೆ ಹೇಳಿದ್ದಾರೆ, ನೀವು ನನ್ನನ್ನು ಸಾಯಿಸ್ತೀರಿ, ಆದರೆ ನಾನು 3ನೇ ದಿನದಲ್ಲಿ ಎದ್ದು ಬರುವೆನು. ಇದು ನಿಮಗೆ ನೆನಪಿಲ್ವೋ? ಇದು ನಿಮಗೆ ನೆನಪಿಲ್ವೋ? ಯಾಕೆ ಯೇಸುವನ್ನ ಹುಡುಕ್ತಾ ಇದ್ದೀರಿ? ಅದು ಎಲ್ಲಿ? ಸಮಾಧಿ ಒಳಗಡೆ ಯಾಕೆ ಹುಡುಕ್ತಾ ಇದ್ದೀರಿ? ಯಾವಾಗ ಇವರಿಗೆ ಗೊತ್ತಾಗ್ತದೋ ಇನ್ನು ನೀವು ಅವನು ಹುಡುಕುವುದೇನು ಅಂತ ಹೇಳುವಾಗ ಆತನು ಹೇಳಿದ ಹಾಗೆ ಆತನು ಇಲ್ಲಿಲ್ಲ, ಆತನು ಎದ್ದಿದ್ದಾನೆ. ಯೇಸು ಸಮಾಧಿಯಲ್ಲಿ ಇಲ್ಲ, ಯೇಸು ಎದ್ದಿದ್ದಾನೆ. ಪಕ್ಕದವ್ರಿಗೆ ಹೇಳ್ರಿ, ಯೇಸು ಸಮಾಧಿಯಲ್ಲಿ ಇಲ್ಲ, ಯೇಸು ಎದ್ದಿದ್ದಾನೆ. ಹಲ್ಲೆಲೂಯಾ. ಈಗ ಹೇಳ್ತಿದ್ದಾನೆ, ಈಗ ನೀವೇನ್ ಮಾಡ್ರಿ? ಈ ಸಂಗತಿಗಳನ್ನೆಲ್ಲ ಉಳಿದಂತ ಜನರಿಗೆ ಹೇಳಕ್ ಹೋಗ್ರಿ. ಅಲ್ಲೋ ಏನ್ರಿ? ಯೇಸು ಈಗ ಇಲ್ಲಿಲ್ಲ, ನೀವೇನ್ ಮಾಡ್ಬೇಡ್ರಿ, ಈಗ ಇವನ ನಿಲ್ಲು ಹುಡುಕ್ಬೇಡ್ರಿ, ಅವ ಏನ್ ಹೇಳಿದ ನೆನಪಿಗೆ ತಗೊಂಡ್ಬಂದು ತೆಗೆದುಕೊಂಡು ಎಂದು ಹೇಳಿರಿ ಅಂತ ಹೇಳಿದವಾಗ ಅವರು ನೆನಪಿಗೆ ತಗೊಂಡ್ಬಂದು ಏನ್ ಮಾಡ್ತಿದ್ದಾರೆ? ದೇ ರಿಯಲೈಸ್ಡ್, ದೇ ರಿಮೆಂಬರ್ಡ್ ವಾಟ್ ಜೀಸಸ್ ಟೋಲ್ಡ್ ಟು ದೆಮ್. ಜೀಸಸ್ ಟೋಲ್ಡ್, ಐ ವಿಲ್ ರೈಸ್ ಫ್ರಮ್ ದ ಡೆಡ್ ಇನ್ ದ 3rd day. ನಾನು 3ನೇ ದಿನದಲ್ಲಿ ಸತ್ತು ಸಮಾಧಿಯಿಂದ ಎದ್ದೇಳ್ತೇನೆ. ಇದು ಹೇಳಿದ ನೆನಪಾಯ್ತು. ಈಗ ಅವ್ರು ಏನ್ ಮಾಡಿದ್ರು? ವಾಪಸ್ ಹೋಗ್ತಿದ್ದಾರೆ. ಅಲೋ, ಮನೆಯಿಂದ ಬರುವಾಗ ಸಾವಿನ ಬಗ್ಗೆ ಮಾತಾಡ್ಕೊಂಡ್ ಬರ್ತಿದ್ದಾರೆ, ಈಗ ಹೋಗುವಾಗ ಜೀವದ ಬಗ್ಗೆ ಮಾತಾಡ್ತಿದ್ದಾರೆ. ಹಲೋ, ಇಲ್ಲೇ ಇದ್ದೀರಾ? 3 ಜನ ಸ್ತ್ರೀಯರು ಮನೆಯಿಂದ ಸಮಾಧಿಗೆ ಬರುವಾಗ ಏನ್ ಬಗ್ಗೆ ಮಾತಾಡ್ತಿದ್ದಾರೆ? ಯೇಸು ಸತ್ತಿದ್ದಾರೆ, ಯೇಸುವಿನ ಹೆಣ ನೋಡ್ಲಿಕ್ಕೆ ಹೋಗ್ತಿದ್ದೇವೆ, ಯೇಸು ಸತ್ತಿದ್ದಾರೆ. ಆದ್ರೆ ಸಮಾಧಿಯಿಂದ ಮನೆಗೆ ಹೋಗುವಾಗ ಜೀವದ ಬಗ್ಗೆ ಮಾತಾಡ್ತಿದ್ದಾರೆ. ಬರುವಾಗ ದುಃಖದಿಂದ ಬಂದರು, ಈಗ ಹೋಗುವಾಗ ಸಂತೋಷದೊಡನೆ ಹೋಗ್ತಿದ್ದಾರೆ, ಜಯದೊಡನೆ ಹೋಗ್ತಿದ್ದಾರೆ, ಉಲ್ಲಾಸದೊಡನೆ ಹೋಗ್ತಿದ್ದಾರೆ. ಯಾಕೆ? ನನ್ನ ಯೇಸು ಎದ್ದಿದ್ದಾರೆ. ಹಲ್ಲೆಲೂಯಾ. ಪ್ರಿಯರಿ, ಇಲ್ಲಿದ್ದಂಥವ್ರು ನನಗೆ ಗೊತ್ತಿಲ್ಲ ಹೆಂಗೆ ಮನೆಗೆ ಬರುವಾಗ ಮನೆಯಿಂದ ಸಭೆಗೆ ಹೆಂಗೆ ಬಂದ್ರಿ ಗೊತ್ತಿಲ್ಲ. ಆದ್ರೆ ನಾನು ಒಂದು ಹೇಳ್ತೇನೆ, ಇಲ್ಲಿಂದ ನೀವು ಮನೆಗೆ ಹಾಗೆ ಹೋಗೋದಿಲ್ಲ. ಹಲ್ಲೆಲೂಯಾ. ಅವರು ಬರುವಾಗ ಬರೇ ಮರಣದ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಎಷ್ಟೋ ಜನರು ಬರುವಾಗ ಕಷ್ಟದ ಬಗ್ಗೆ ಮಾತಾಡ್ತಾ ಬಂದಿರಬಹುದು, ಚಿಂತೆ ಬಗ್ಗೆ ಮಾತಾಡ್ತಾ ಬಂದಿರಬಹುದು, ರೋಗದ ಬಗ್ಗೆ ಮಾತಾಡ್ತಾ ಬಂದಿರಬಹುದು. ಆದ್ರೆ ಯೇಸು ಎಲ್ಲದರಿಂದ ಜಯವನ್ನು ಹೊಂದಿದ್ದಾನೆ. ರೋಗದಿಂದ ಜಯ ಹೊಂದಿದ್ದಾನೆ, ಮರಣದಿಂದ ಜಯ ಹೊಂದಿದ್ದಾನೆ, ಕಷ್ಟದಿಂದ ಸಮಸ್ಯೆಯಿಂದ ಜಯ ಹೊಂದಿದ್ದಾನೆ. ಇಲ್ಲಿಂದ ಹೋಗುವಾಗ ಅದನ್ನ ಮಾತಾಡ್ಕೊಂಡು ಹೋಗ್ಬೇಡ್ರಿ, ಹೋಗುವಾಗ ಮಾತಾಡ್ತಾ ಹೋಗ್ರಿ, ನನ್ನ ಯೇಸು ಮರಣವನ್ನ ಗೆದ್ದಿದ್ದಾನೆ, ನನ್ನ ಯೇಸು ರೋಗವನ್ನ ಗೆದ್ದಿದ್ದಾನೆ, ನನ್ನ ಯೇಸು ನನ್ನ ಸಮಸ್ಯೆಗಳನ್ನ ಗೆದ್ದಿದ್ದಾನೆ. ಓ ಹಲ್ಲೆಲೂಯಾ. ಯೇಸು ಹೇಳ್ತಾರೆ, ನಾನು ಸಮಾಧಿಯಲ್ಲಿಲ್ಲ, ಐ ಆಮ್ ದ ರೆಸರೆಕ್ಷನ್, ನಾನೇ ಪುನರುತ್ಥಾನವಾಗಿದ್ದೇನೆ. ಪ್ರಿಯರೇ, ನಾನು ಒಂದು ಹೇಳ್ತೇನೆ, ಯೇಸು ಒಬ್ಬರೇ ಎದ್ದಿಲ್ಲ. ಪಕ್ಕದವರಿಗೆ ಹೇಳ್ರಿ, ಯೇಸು ಒಬ್ಬರೇ ಎದ್ದಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ ಚಾಪ್ಟರ್ 2 ವರ್ಸ್ 1 ತೆಗಿರಿ. ದ ಬುಕ್ ಆಫ್ ಎಫೆಷಿಯನ್ಸ್ ಚಾಪ್ಟರ್ 2 ವರ್ಸ್ 1 ಬೇಗ. ಅಪರಾಧಗಳ ಪಾಪದಗಳ ದಸೆಯಿಂದ ಸತ್ತವರಾಗಿದ್ದ ಅಲ್ಲೋ ನಿಮ್ಮನ್ನು ಸಹ ನೀವು ಬದುಕಿಸಿದನು ಅನ್ನುವಂಥದ್ದನ್ನ ಸತ್ತವರಂಗೆ ಯಾಕೆ ಓದ್ತಿದ್ದೀರಿ? ಗಚ್ಚಿಯಾಗಿ ಒಬ್ರು ಹೋದ್ರಿ. ಅಲೋ, ಪಕ್ಕದವ್ರಿಗೆ ಹೇಳ್ರಿ, ಯೇಸು ತಾನೊಬ್ಬನೇ ಬದುಕಲಿಲ್ಲ, ನಿನ್ನನ್ನು ಸಹ ಬದುಕಿಸಿದಾನೆ. ಹೇಳ್ರಿ, ಹಿಂದವ್ರಿಗೆ ಹೇಳ್ರಿ, ಯೇಸು ತಾನೊಬ್ಬನೇ ಬದುಕಲಿಲ್ಲ, ನಿನ್ನನ್ನು ಸಹ ಬದುಕಿಸಿದಾನೆ. ಯು ಆರ್ ರೇಸ್ಡ್ ವಿತ್ ಜೀಸಸ್ ಕ್ರೈಸ್ಟ್. ಯೇಸುವಿನೊಟ್ಟಿಗೆ ನೀವು ಎಬ್ಬಿಸಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ. ಒಬ್ಬರೇ ಎದ್ದಿಲ್ರಿ, ಯೇಸು ನಮ್ಮನ್ನು ತಗೊಂಡು ಆತನ ಎದ್ದಿದ್ದಾನೆ. ವಾಟ್ ಇಟ್ ಮೀನ್ಸ್ ಇದು ಅರ್ಥ ಏನು? ನಿಮಗೆ ಸಾವಿಲ್ಲ, ನಿಮಗೆ ಮರಣ ಇಲ್ಲ. ನೀವು ಆ ಶಾರೀರವಾಗಿ ಸಾಯಬಹುದು, ಆದ್ರೆ ಆತ್ಮಿಕವಾಗಿ ಜೀವಿಸ್ತೀರಿ.
ಹಾಲೆಲೂಯಾ. ಯಾಕೆ? ಯೇಸು ಆ ಮರಣವನ್ನ ಗೆದ್ದಿದ್ದಾರೆ. ದ ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 2:6 ಏನ್ ಹೇಳ್ತದೆ? 2:6 ಏನ್ ಹೇಳ್ತದೆ? ಮುಂದೆ ಓದ್ರಿ. ಇಂಗ್ಲಿಷ್ ಅಲ್ಲಿ 6, ಬಟ್ ಕನ್ನಡದಲ್ಲಿ ವರ್ಸ್ 7. ವಾಟ್ ಇಟ್ ಸೈಸ್? ಹಲೋ, ನಾಟ್ ಓನ್ಲಿ ಹಿ ರೇಸ್ಡ್ ಯು, ಅವರು ನಿನ್ನನ್ನು ಕೇವಲ ಬದುಕಿಸಲಿಲ್ಲ. ಹಲೋ, ನಿನ್ನನ್ನು ಕೇವಲ ಎಬ್ಬಿಸಲಿಲ್ಲ, ನಿನ್ನನ್ನ ಆತನೊಟ್ಟಿಗೆ ಪರಲೋಕದಲ್ಲಿ ಕೊಂಡಿರಿಸಿದ್ದಾನೆ. ಹಲ್ಲೆಲೂಯಾ. This is the power of resurrection. Not only he raised, but English ಹೇಳ್ತದೆ, not only he raised, but he made you sit with Jesus in the heavenly places. ಪರಲೋಕದಲ್ಲಿ ಆತನೊಟ್ಟಿಗೆ ಕೂಡಿಸಿ. ಅರ್ಥ ಏನು ಗೊತ್ತಾ? ಇದರ ಅರ್ಥ ಏನು? It means now I am here, but I belongs to heaven. ನಾನೀಗ ಭೂಲೋಕದಲ್ಲಿ ಇರಬಹುದು, ಬಟ್ ನಾನು ಪರಲೋಕದವನು. ಹಲ್ಲೆಲೂಯಾ. ಶಾರೀರಿಕವಾಗಿ ನೀನು ಭೂಲೋಕದಲ್ಲಿ ಜೀವಿಸ್ತಾ ಇದೆಯಾ, ಬಟ್ ಬೈಬಲ್ ಆತ್ಮಿಕವಾಗಿ ನೀನು ಪರಲೋಕದಲ್ಲಿ ಇದೆಯಾ? ನಿನ್ನ ಅಡ್ರೆಸ್ ಯಾವುದು ಹೇಳ್ರಿ? ನಿಮ್ಮ ಪರ್ಮನೆಂಟ್ ಅಡ್ರೆಸ್, ದಟ್ ಈಸ್ ಹೆವೆನ್. ಯುವರ್ ಕರೆಂಟ್ ಅಡ್ರೆಸ್, ದಟ್ ಈಸ್ ಅರ್ತ್, ಬಟ್ ಯುವರ್ ಪರ್ಮನೆಂಟ್ ಅಡ್ರೆಸ್, ದಟ್ ಈಸ್ ಹೆವೆನ್. ದಟ್ ಈಸ್ ಹೆವೆನ್. ಯಾಕೆ ಯೇಸು ಹೇಳ್ತಾರೆ, ನಿನ್ನನ್ನು ಆತನೊಟ್ಟಿಗೆ ಆತನು ಕೂಡಿಸಿದ್ದಾನೆ. ಹಲ್ಲೆಲೂಯಾ. ಈ ಪುನರುತ್ಥಾನ ದಿವಸ ಶಕ್ತಿ ಏನ್ ಗೊತ್ತಾ ಪ್ರಿಯರೇ? ಆತನು ಮೊದಲು ಸಾಯಿಸಿದ್ದೇನು ಗೊತ್ತಾ? ಮರಣ. ಮರಣಕ್ಕೆ ಪವರ್ ಎಲ್ಲಿಂದ ಬಂದಿತ್ತು? ಪಾಪ. ಆ ಪಾಪವನ್ನು ಎಲ್ಲಿ ಜಯಿಸಿದ? ಶಿಲುಬೆ ಮೇಲೆ. ಶಿಲುಬೆ ಮೇಲೆ ಯೇಸು ಪಾಪವನ್ನು ಜಯಿಸಿದ. ಈ ಮರಣಕ್ಕೆ ಶಕ್ತಿ ಬರುವುದೇ ಪಾಪ. ಯಾಕೆ? ಪಾಪ ಕೊಡುವ ಸಂಬಳ ಮರಣ. ಅದಕ್ಕೆ ಪೌಲನು ಹೇಳ್ತಾನೆ, ಮರಣವೇ ನಿನ್ನ ಕೊಂಡಿ ಅಲ್ಲಿ. ಯಾಕೆಂದ್ರೆ ಯೇಸು ಸ್ವಾಮಿ, ಓಕೆ, ನಾನು ಜಾಸ್ತಿ ಹೇಳಕ್ ಹೋಗುದಿಲ್ಲ. ದ ಪವರ್ ಆಫ್ ಡೆತ್ ಏನು? ವಾಟ್ ಇಸ್ ದ ಪವರ್ ಆಫ್ ಡೆತ್? ಇಸ್ ಸಿನ್. ಹೌದಾ? ದೆನ್ ಸಿನ್ ಈಸ್ ದ ಪವರ್ ಆಫ್ ಡೆತ್. ನೆಕ್ಸ್ಟ್ ಹೇಳ್ತೇನೆ, ಹಾಗಾದ್ರೆ ಹೌ ಡೆತ್ ವಾಸ್ ಡೆಸ್ಟ್ರಾಯ್ಡ್? ದೇವರು ಮರಣವನ್ನು ಹೆಂಗೆ ಡೆಸ್ಟ್ರಾಯ್ ಮಾಡಿದ್ರು? ಅಕಾರ್ಡಿಂಗ್ ಟು ಇಬ್ರಿಯು ಚಾಪ್ಟರ್ 2:14. ಹೆಂಗೆ? ನಾನು ಸಾಯ್ಬೇಕಾಗಿತ್ತು, ನನಗೆ ಸಾವಿತ್ತು. ಮನುಷ್ಯನೆಲ್ಲರಿಗೂ ಸಾವಿದೆ, ಹೌದಾ? ಮನುಷ್ಯ ಹುಟ್ಟಿದ ಮೇಲೆ ಸಾಯ್ತಾನೆ. ಬಟ್ ಕ್ರೈಸ್ತರಿಗೆ ಕೇವಲ ಒಂದು ಮರಣ. ಯೇಸುವನ್ನು ನಂಬದೇ ಇರೋರಿಗೆ 2 ಮರಣ. ಒಂದು ಶಾರೀರಿಕ ಮರಣನೂ ಆಗ್ತದೆ ಅವರಿಗೆ, ಆತ್ಮಿಕನೂ ಮರಣ ಆಗ್ತದೆ. ಆದ್ರೆ ಕ್ರಿಸ್ತನನ್ನು ನಂಬೋರಿಗೆ ಶಾರೀರಿಕ ಮರಣ, ಆತ್ಮಿಕ ಮರಣ ಇಲ್ಲ. ಹೇಗೆ? ನಾವು ರಕ್ತ ಮಾಂಸಧಾರಿ ಆಗಿರುವಾಗ ಯೇಸು ಕ್ರಿಸ್ತನು ನಮ್ಮಂತೆ ರಕ್ತ ಮಾಂಸಧಾರಿಯಾದನು. ತನ್ನ ಮರಣದಿಂದಲೇ, ಯಾವಾಗ ಯೇಸು ಶಿಲುಬೆ ಮೇಲೆ ಸತ್ತನೋ, ಮರಣಾಧಿಕಾರಿ. ಹಲೋ, ಮರಣದ ಮೇಲೆ ಅಧಿಕಾರ ಯಾರಿಗಿತ್ತು? ಸೈತಾನನಿಗಿತ್ತು. ಮರಣಾಧಿಕಾರಿ ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣದ ಭಯದಲ್ಲಿ ಇರುವ, ತಮ್ಮ ಜೀವಮಾನವೆಲ್ಲ ದಾಸ್ವತ್ವದಲ್ಲಿ ಇರುವವರನ್ನ ಬಿಡಿಸುವುದಕ್ಕೂ ಯೇಸು ಕ್ರಿಸ್ತನೇನಾದ? ರಕ್ತ ಮಾಂಸ. ಅರ್ಥ ಮಾಡ್ಕೊಳ್ರಿ. ಈಗ ಓಕೆ, ಈಗ ಇದು ಮರಣ. ಏದಿದು? ಈ ಮರಣ ದೇವರು ಇದನ್ನು ಸೃಷ್ಟಿ ಮಾಡಿಲ್ಲ, ಯಾದನ್ನ. ಬಟ್ ಈ ಮರಣ ಯಾವಾಗ ಬಂತು? ಇದು ಪಾಪ. ಇದಕ್ಕೆ ಹಿಡ್ಕೊಡ್ರಿ. ಈ ಪಾಪ ಇರುವಾಗ ಮರಣ ಆಕ್ಟಿವೇಟ್ ಆಗುತ್ತೆ. ಪಾಪ ಇರುವಾಗ ಏನಾಗುತ್ತೆ? ಮರಣ ಆಕ್ಟಿವೇಟ್ ಆಗ್ತದೆ. ಯಾಕೆ? ಪಾಪ ಕೊಡುವ ಸಂಬಳವೇ ಮರಣ. ಈಗ ಈ ಮರಣ ಯಾಕೆ ಜನರ ಮೇಲೆ ಆಳ್ವಿಕೆ ಮಾಡ್ತಾ ಇದೆ ಅಂದ್ರೆ, ಇದ್ರ ಜೊತೆಗೆ ಯಾರು ಕನೆಕ್ಟ್ ಇದ್ದಾರೆ? ಪಾಪ ಕನೆಕ್ಟ್ ಇದೆ. ಪಾಪ ಕನೆಕ್ಟ್ ಇರೋದ್ರಿಂದ ಇದು ಆಕ್ಟಿವೇಟ್ ಆಗಿದೆ. ಇದು ನಿಮ್ಮ ಮೇಲೆ, ಎಲ್ಲರ ಮೇಲೆ ಆಳ್ವಿಕೆ ಮಾಡ್ತದೆ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ ಅಂದ್ರೆ, ಇದನ್ನ ಈ ಮರಣಕ್ಕೆ ಫೂಲ್ ಮಾಡಿದ್ರು. ಫೂಲ್ ಅಂದ್ರೆ ಏನಂತಾರೆ? ಏಪ್ರಿಲ್ ಫೂಲ್ ಮಾಡಿದ್ರು. ಏಪ್ರಿಲ್ ಫೂಲ್ ಅಂದ್ರೆ ಗೊತ್ತಾಗ್ತದಲ್ಲ? ಹಿ ಫೂಲ್ಡ್ ಡೆತ್. ಹೆಂಗೆ? ಅಕಾರ್ಡಿಂಗ್ ಟು ಜಾನ್ 10:18 ಏನಂದ್ರೆ,
ಯೇಸು ಕ್ರಿಸ್ತನ ಸೈತಾನ್ ಏನ್ ತಿಳ್ಕೊಂಡ, ಯೇಸು ಸ್ವಾಮಿ ಸತ್ತು ಬಿಟ್ರೆ ಸಮಸ್ಯೆನ ಬಗೆಹರಿತು. ಆದ್ರೆ ಸೈತಾನಿಗೆ ಗೊತ್ತಿರ್ಲಿಲ್ಲ ಯೇಸು ಪ್ರಾಣ ಯಾರು ತೆಗಂಗಿಲ್ಲ, ಯೇಸುನೇ ಪ್ರಾಣ ಕೊಡ್ಬೇಕು. ಹೆಂಗೆ ಕೊಡ್ಬೇಕೀಗ? ಈ ಯೇಸು ಸ್ವಾಮಿ ಏನ್ ಮಾಡಿದ್ರು, ನನ್ನೆಲ್ಲ ಪಾಪಗಳನ್ನ ತಾವು ಒಟ್ಕೊಂಡು, ಪಾಪಗಳು ಹೊತ್ಕೊಂಡ್ಮೇಲೆ ಏನ್ ಆಕ್ಟಿವೇಟ್ ಆಗತ್ತೆ? ಹೌದಾ, ನಂಬ್ತೀರಾ? ಪಾಪ ಬಂದ್ಮೇಲೆ ಆಟೋಮೆಟಿಕ್ ಮರಣ ಆಕ್ಟಿವೇಟ್ ಆದಾಗ ಅದಕ್ಕೆ ಎಷ್ಟು ಹೇಳ್ತಾರೆ, ನನ್ನ ಪ್ರಾಣ ಯಾರು ತೆಗೆಯುವುದಿಲ್ಲ, ನಾನೇ ಕೊಡ್ಲಿಕ್ಕೆ ಅದಕ್ಕೆ ಅಧಿಕಾರನೂ ಇದೆ, ವಾಪಸ್ ಪಡ್ಕೊಳ್ಳಿಕ್ಕೂ ಅಧಿಕಾರ ಇದೆ. ಸೈತಾನ್ ಏನ್ ತಿಳ್ಕೊಂಡ, ಯೇಸು ಸ್ವಾಮಿನೇ ಸತ್ತು ಬಿಟ್ರೆ ಕಥೆನೇ ಮುಗೀತು ಅಂತ ತಿಳ್ಕೊಂಡ. ಆದ್ರೆ ಯೇಸು ಸ್ವಾಮಿ ಸೈತಾನನ್ನ ಹೆಂಗೆ ಮೂರ್ಖ ಮಾಡಿದ್ರಂದ್ರೆ, ನಮ್ಮೆಲ್ಲರ ಪಾಪಗಳನ್ನ ಯಾರು ತಗೊಂಡ್ರು? ಯೇಸು ತಗೊಂಡು ಹೆಂಗೆ ನಮ್ಮೆಲ್ಲರ ಪಾಪಗಳು ತನ್ನ ಮೇಲೆ ತಗೊಂಡಾಗ ಇದಕ್ಕೆ ಯೇಸು ಸ್ವಾಮಿಯಲ್ಲಿ ಏನ್ ಬಂತು? ಮರಣ ಬಂತು. ಆದ್ರೆ ಮರಣ ಗೊತ್ತಿರ್ಲಿಲ್ಲ ಇವ್ರು ಯಾರಂತ. ಯಾರಿಗೆ? ಯೇಸು ಗೊತ್ತಿರ್ಲಿಲ್ಲ. ಈಗ ಉದಾಹರಣೆ ನಾನು ಇಲ್ಲಿದ್ದೇನೆ, ಈ ಮರಣ ಈಗ ನನ್ನಲ್ಲಿ ಹಿಡಿತಿದೆ, ಬಟ್ ಈ ಯೇಸು ಯಾರಂತ ಇದಕ್ಕೆ ಗೊತ್ತಿಲ್ಲ. ಇದೇನ್ ತಿಳ್ಕೊಳ್ತು, ಮರಣ ಬಂದ್ಬಿಟ್ರೆ ಇವನು ಮುಗೀತು ಕತೆ ಅಂತ. ಆದ್ರೆ ಪಾಪ ಬಂದಾಗ ಮರಣ ಆಕ್ಟಿವೇಟ್ ಆಗಿ ಯೇಸು ಸ್ವಾಮಿ ಮೇಲೆ ಬಂತು, ಯೇಸು ಸ್ವಾಮಿ ಸತ್ರು. ಯೇಸು ಸ್ವಾಮಿ ಹೇಳ್ತಾರೆ. ಆದ್ರೆ ಆ ಪಾಪದಿಂದ, ಆ ಮರಣದಿಂದ ಯೇಸು ಸ್ವಾಮಿ ಎದ್ದೇಳಿಕೆ ಶಕ್ತಿ ಇದೆ ಅಂತ ಅದಕ್ಕೆ ಗೊತ್ತಿರ್ಲಿಲ್ಲ, ಮರಣಕ್ಕೆ ಗೊತ್ತಿರ್ಲಿಲ್ಲ. ಏನದರ್ಥ? ಯೇಸು ಸ್ವಾಮಿ ಯಾರು ಪಾಪ ತಗೊಂಡ್ರು? ನಂಬ್ತೀರಾ? ನಿಮ್ಮೆಲ್ಲರೂ ಪಾಪ ತಗೊಂಡ್ರೆ ಯೇಸು ಸ್ವಾಮಿ? 2 ತಿಮೋತಿ 1 10ನೇ ವಚನ ಓದಿದ್ರೆ ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದೆ. ಜೀಸಸ್ ಹ್ಯಾಸ್ ಅಬಾಲಿಶ್ಡ್ ಡೆತ್. ಅಂದ್ರೆ ಯೇಸು ಸ್ವಾಮಿ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನ ಅಬಾಲಿಶ್ ಅಂದ್ರೆ ಇಲ್ಲದಂಗೆ ಮಾಡಿಬಿಟ್ರು. ಯಾರಿಗೆ? ಮರಣಕ್ಕೆ. ಈಗ ಹೇಳ್ರಿ, ಯಾರು ಪಾಪ ತಗೊಂಡ್ರಿ ಸ್ವಾಮಿ? ನಿನ್ನೆ ಓದಿದ್ರಿ, ಗುಡ್ ಫ್ರೈಡೆ ದಿವಸ ನನ್ನ ಮೇಲೆ ಏನಿತ್ತು? ಅಪರಾಧ ಪಟ್ಟಿ. ಈ ಪಟ್ಟಿನ ಯೇಸು ಸ್ವಾಮಿ ಎಲ್ಲಿ ಜಡಿದ್ರು? ಶಿಲುಬೆ ಮೇಲೆ ಜಡದ್ ಏನ್ ಮಾಡಿದ್ರು? ಇಲ್ಲದಂತಾಗಿ ಮಾಡಿದ್ರು. ಈಗ ನಿನ್ನ ಮೇಲೆ ನನ್ನ ಮೇಲೆ ಯಾವುದಕ್ಕ ಆಳ್ವಿಕೆ ಇಲ್ಲ? ಪಾಪ ಆಳ್ವಿಕೆ ಮಾಡಕ್ ಬರಲ್ಲ. ಯಾಕೆ? ನನ್ನ ಎಲ್ಲಾ ಪಾಪಗಳನ್ನ ಯಾರು ಅಳಿಸಾಕಿದ್ದಾರೆ? ಕರೆಕ್ಟಾ? ನಂಬ್ತೀರಾ? ಪಾಪನೇ ಇಲ್ಲ ಅಂದ್ರೆ ಮರಣ ಎಲ್ಲಿಂದ ಬರ್ತದೆ? ಹಲೋ, ಮರಣ ಬರಕ್ಕೆ ಏನ್ ಬೇಕು ಅದಕ್ಕೆ? ಈಗ ಪಾಪನೇ ಇಲ್ಲ, ಎಲ್ಲಿಂದ ಬರ್ತದೆ ಮರಣ? ನೋ ವೇ. ಯಾಕೆ? ನಿಮ್ಮೆಲ್ಲರ ಪಾಪಗಳು ಯಾರು ಸ್ವಾಮಿ ಎಲ್ಲಿ ಬಡ್ದಿದ್ದಾರೆ? ಶಿಲುಬೆ ಮೇಲೆ ಜಡ್ದಿದ್ದಾರೆ. ಅಂದ್ರೆ ದ ರೆಸರೆಕ್ಷನ್ ಇಸ್ ದ ಎವಿಡೆನ್ಸ್ ದಟ್ ದ ಸಿನ್ ಈಸ್ ಡೆಸ್ಟ್ರಾಯ್ಡ್. ಪಾಪ ಅನ್ನೋದು ಏನಾಯ್ತು? ಸರ್ವನಾಶ ಆಗೋಯ್ತು. ದೇವರ ಮಕ್ಕಳು ಅಕಾರ್ಡಿಂಗ್ ಟು ರೋಮನ್ಸ್ 8:1 ಏನ್ ಹೇಳ್ತದೆ? ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ನೀನು ಈಗ ಶಾರೀರಿಕವಾಗಿ ನಾನು ಸಾಯ್ತೇನೆ, ಎಲ್ಲರೂ ಸಾಯ್ತಾರೆ, ಕಟ್ಟೆ ಮುಂದೆ ಬಂದು ನಿಲ್ತೇವೆ. ಆವಾಗ ನಮ್ಮ ಮೇಲೆ ನಿಮ್ಮ ಮೇಲೆ ಅಪರಾಧ ಪತ್ರ ಓಪನ್ ಆದಾಗ ಏನ್ ಕಾಣಿಸ್ತದೆ? ಬ್ಲ್ಯಾಂಕ್ ಕಂಡಾಗ ಈ ಮರಣ ಬರಕ್ ಸಾಧ್ಯನಾ? ನೋ. ಇದು ಆಕ್ಟಿವೇಟ್ ನಿನ್ ಮೇಲೆ ಆಗಲ್ಲ. ಹಾಗಾದ್ರೆ ನಿನಗೇನ್ ಸಿಗ್ತದೆ ಅವಾಗ? ನಿತ್ಯ ಜೀವ. ಹಲೋ, ಅರ್ಥ ಆಗ್ತಾ ಇದೆ? ಸೊ ನಿನಗೆ ನಿತ್ಯ ಜೀವವನ್ನು ಕೊಡ್ಬೇಕಂತಲೇ ಯೇಸು ಶಿಲುಬೆ ಮೇಲೆ ಬರೀ ಸಾಯ್ಲಿಲ್ಲ, ಮತ್ತೆ ಆ ಮರಣವನ್ನ ಗೆದ್ದು ಪುನರುತ್ಥಾನಗೊಂಡ್ರು. ಯೇಸು ಸ್ವಾಮಿ ಯಾಕೆ ಸತ್ತು ನರಕಕ್ಕೆ ಹೋದ್ರು? ದೇರ್ ಇಸ್ ಆಲ್ಸೋ ರೀಸನ್. ಯಾಕೆ? ಮರಣ ಅವರನ್ನು ಹಿಡಿಲಿಕ್ಕೆ ಸಂಖ್ಯೆ ಸಾಧ್ಯ ಇಲ್ಲ. ಆದ್ರೆ ಯೇಸು ಸ್ವಾಮಿ ಯಾಕೆ ಕೆಳಗಡೆ ಹೋದ್ರು? ಸಮಾಧಿ ಒಳಗಡೆ ಹೋದಾಗ ನೋಡ್ರಿ ಏನಾಯ್ತು ಇಲ್ಲಿ? ದೇವಾಲಯದ ಪರದೆ ಹರಿದು 2 ಭಾಗ ಆಯ್ತು, ಬಂಡೆಗಳು ಸೀಳಿದವು, ಸಮಾಧಿಗಳು ತೆರೆದವು. ಯಾವಾಗ? ಯೇಸು ಸ್ವಾಮಿ ಸತ್ತ ಮೇಲೆ ಏನ್ ತೆರೆದವು? ಸಮಾಧಿಗಳು ತೆರೆದವು. ಸಮಾಧಿಗಳು ತೆರೆದ ಮೇಲೆ ಏನಾಯ್ತು? ಯಾರ್ರಿ ಅವರು? ಯೇಸು ಸ್ವಾಮಿ ಟೈಮಲ್ಲಿ ಯಾರಿದ್ರು ವಿಶ್ವಾಸಿಗಳು? ಎಲ್ಲ ಹಳೆ ಒಡಂಬಡಿಕೆ ಭಕ್ತರು, ಎಲ್ಲ ಪ್ರವಾದಿಗಳು,
ದೇವಜನರು, ನಾಯಕರು, ಯಾರೆಲ್ಲ ದೇವಭಕ್ತರು ಸತ್ತಿದ್ರು ಬೈಬಲ್ ಹೇಳುತ್ತದೆ ಅವರಲ್ಲಿರುವ ಅನೇಕ ದೇವಭಕ್ತರು ಎದ್ದುವಂತೆ. ಎದ್ದು ಅವ್ರು ಏನ್ ಮಾಡಿದ್ರಂತೆ, ಹೊರಗಡೆ ಬಂದು ಪರಿಶುದ್ಧ ಪಟ್ಟಣದ ಒಳಗಡೆ ಆಗಳ ಹಾಡಾಡಿದ್ವಿ ಗೊತ್ತಾ ನಾವು, ಕಾಣಿಸಿಕೊಂಡ್ರು. ಯೇಸುವಿನ ಮರಣದಿಂದ ಏನಾಯ್ತು, ಸತ್ತ ಜನರಿಗೆ ಪುನರುತ್ಥಾನ ಆಯ್ತು. ಅಷ್ಟೇ ಅಲ್ಲ, ಅವ್ರು ಯಾಕೆ ನರಕಕ್ಕೆ ಹೋದ್ರು, ಅನೇಕರನ್ನ ಬಿಡಿಸ್ಬೇಕಾಗಿತ್ತು. ಎಲ್ಲಿ? ಪಾತಾಳದಿಂದ. ಎರಡನೇದಾಗಿ ಮರಣದ ಬೀಗದ ಕೈ ಯಾರ ಕೈಗಿತ್ತು? ಅಲ್ಲೋ ಹೇಳ್ರಿ, ಸೈತಾನ್ ಕೈಯಾಗ ಮರಣ ಬೀಗದ ಕೈ ಇತ್ತು. ಸೈತಾನ್ ಏನ್ ತಿಳ್ಕೊಂಡ, ನನ್ನ ರಾಜ್ಯದಲ್ಲಿ ಬಂದಿದ್ದಾನ ಅಂತ ತಿಳ್ಕೊಂಡ. ನೋ, ಅವ್ರ ರಾಜ್ಯದಲ್ಲಿ ಯೇಸು ಸ್ವಾಮಿ ಹೋಗಿದ್ದು ಅವನ್ನ ಅಂಡರ್ ಆಗುವುದಕ್ಕಾಗಿಲ್ಲ. ನೋಡ್ರಿ ಏನಿದೆ, ಇದೆಷ್ಟು ಅದ್ಭುತವಾಗಿದೆ ಅಂದ್ರೆ, ಆತನು ಉನ್ನತ ಸ್ಥಾನಕ್ಕೆ ಏರಿದನು, ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಮನುಷ್ಯರಿಗೆ ದಾನ ಮಾಡಿದನೆಂಬುದಾಗಿ ಪ್ರವಾದಿ ಹೇಳ್ತಾ. ಅಂದ್ರೆ ಏರಿ ಹೋದನೆಂದ್ರು ಅದೇ ಭಾಗದಲ್ಲಿ ಇಳಿದು ಹೋದನಂತ ಆಯ್ತು. ಇಳಿದು ಬಂದವನು ಏನಂತೆ, ಎಲ್ಲಾ ಲೋಕಗಳಿಗೆ ಉನ್ನತವಾಗಿ ಏರಿ ಹೋದ್ರಿಂದ ಸಮಸ್ತ ಲೋಕಕ್ಕೆ. ಓಕೆ, ಇದೊಂದು ಹೋದ್ರಿ ಎಲ್ರು ಅಂತ ಹೇಳಿದ್ರೆ, ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾಧಿಕಾರಿಯು ಈ ದೇಹವನ್ನು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತೇನಂದ್ರೆ, ಮರಣವು ಅಂದ್ರೆ ಏನು ಅರ್ಥ, ಮರಣಕ್ಕೆ ಒಂದು ಕೊಂಡಿ ಇತ್ತು. ಕೊಂಡಿ ಎದಕ್ಕಿರ್ತದೆ? ಜೇನುಹುಳ ನೋಡಿದಿರಿ? ಜೇನುಹುಳಗೆ ಏನಿರ್ತದೆ? ಈ ಕೊಂಡಿ ಇರುವುದರಿಂದ ಜೇನುಹುಳ ಬಹಳ ನಾಟಕ ಮಾಡ್ತದೆ. ಈ ಕೊಂಡಿ ತೆಗಿರಿ ಜೇನುಹುಳಕ್ಕೆ, ಏನಾಗತ್ತೆ? ಸಾಯುದಿಲ್ರಿ. ಅದನ್ನ ನೀವು ಕೈ ತಗೊಂಡು ಆಟ ಆಡಿಸ್ಬೋದಾ? ಅದು ಕೊಂಡಿ ಇರುವಾಗ ಜೇನುಹುಳ ಹಿಡ್ಕೊಂಡು ಹಿಡೀರಿ? ನೋ. ಕೊಂಡಿ ತೆಗೆದ ಜೇನುಹುಳ ಹೆಂಗಿರ್ತದೆ? ಆಟದ ಗೊಂಬೆ ತರ. ಅದೇ ತರ ಈಗ ಮರಣ ಇದೆ. ಈ ಮರಣಕ್ಕೆ ಏನ್ ತೆಗೆದಿದ್ದಾರೆ ಯೇಸು ಸ್ವಾಮಿ? ಕೊಂಡಿ ತೆಗೆದಿದ್ದಾರೆ. ಯಾವ ಕೊಂಡಿ? ಪಾಪ ಎಂಬ ಕೊಂಡಿ. ಈ ಪಾಪನೆಲ್ಲದಾಗಿ ಈ ಮರಣ ಏನ್ ಮಾಡ್ತದೆ? ಈಗ ಆಕ್ಟಿವೇಟ್ ಆಗಲ್ಲ, ಇದು ಸುಮ್ಮನೆ ಇರ್ತದೆ. ಆದ್ರೆ ನಿಮ್ಮ ಮೇಲೆ, ನಮ್ಮ ಮೇಲೆ ಆಳ್ವಿಕೆ ಮಾಡಕ್ಕೆ ಇದಕ್ಕೆ ಸಾಮರ್ಥ್ಯ ಇಲ್ಲ. ನಂಬ್ತೀರಾ? ಅದಕ್ಕೆ ಯಾರು ಯೇಸು ಕ್ರಿಸ್ತನಲ್ಲಿ ಇರ್ತಾರೋ ಅವರಿಗೆ ಮರಣ ಇಲ್ಲ. ಯಾಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ನಿಮ್ಮನ್ನೆಲ್ಲರನ್ನ ಆಲ್ರೆಡಿ ಅವರು ತಾನು ಪುನರುತ್ಥಾನಗೊಂಡು ಎದ್ದೇಳುವಾಗಲೇ ನಮ್ಮೆಲ್ಲರನ್ನ ಯೇಸು ಸ್ವಾಮಿ ಎಬ್ಬಿಸಿದ್ದಾರೆ. ಎಬ್ಬಿಸುವುದಷ್ಟೇ ಅಲ್ಲ, ಪರಲೋಕದಲ್ಲಿ ಆತನೊಟ್ಟಿಗೆ ಕೂಡಿಸಿದ್ದಾರೆ. ಈಗ ನಿಮ್ಮ ವಾಸಸ್ಥಳ ಪರ್ಮನೆಂಟ್ ಯಾವುದು? ಯೇಸುವಿನ ಬಲಭಾಗ. ನಂಬ್ತೀರಾ? ಪುನರುತ್ಥಾನ ಅಂದ್ರೆ ಏನು ಗೊತ್ತಾ ಪ್ರಿಯರೇ? ನಿನ್ನ ಮೇಲೆ ನನ್ನ ಮೇಲಿರುವ ಮರಣದ ಶಕ್ತಿಯನ್ನ ಯೇಸು ಸ್ವಾಮಿ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಿದ್ರು. ಈಗ ನಿನ್ನ ಸಾವು ಸೈತಾನ್ ಕೈಗಿಲ್ಲ, ನಿನ್ನ ಸಾವು ಯಾರ ಕೈಗಿದೆ? ಫಿಲಿಪಿಯನ್ಸ್ ಓದ್ರಿ, 3:10 ಓದ್ರಿ. ಪೌಲನ್ ಹೇಳ್ತಾನೆ, ಆತನನ್ನು, ಆತನ ಪುನರುತ್ಥಾನದ ಶಕ್ತಿಯನ್ನು, ಅದರಲ್ಲಿ ಆತನ ಪಾದಗಳಲ್ಲಿ ಪಾಲುಗಾರರಾಗಿರೋ ಪದವಿಯನ್ನು ತಿಳಿದುಕೊಂಡು, ಇಲ್ಲಿ ಪುನರುತ್ಥಾನ ಅಷ್ಟೇ ಬರೆದಿಲ್ಲ, ಪುನರುತ್ಥಾನದಲ್ಲಿರುವ ಶಕ್ತಿ. ನಂಬ್ತೀರಾ ಪುನರುತ್ಥಾನದಲ್ಲಿ ಶಕ್ತಿ ಇದೆ ಅಂತ? ಪುನರುತ್ಥಾನ ಅಂದ್ರೆ ಏನು? ಎಲ್ಲಿ ಸಾವಿರ್ತದೋ ಅಲ್ಲಿ ಜೀವ ತುಂಬುದು. ಇದಕ್ಕೇನಂತಾರೆ? ಪುನರುತ್ಥಾನ. ಇದರಲ್ಲಿ ಶಕ್ತಿ ಇದೆ ಅಂತ ನಂಬ್ತೀರಾ? ಈ ಶಕ್ತಿ ಏನ್ ಮಾಡ್ತದೆ? ಯೇಸುವನ್ನ ಸತ್ತಾಗ ಎಬ್ಬಿಸಿದ್ದು ಒಂದು ಶಕ್ತಿ. ಆ ಶಕ್ತಿ ಹೆಸರು ಏನ್ ಗೊತ್ತಾ? ರೋಮಾಪುರ 8ನೇ ಅಧ್ಯಾಯ. ಬೇಗ ಓದ್ರಿ, 11ನೇ ವಚನ ಓದ್ರಿ. ಅಲೋ, ಯೇಸು ಕ್ರಿಸ್ತನು ಸತ್ತಿದ್ರು, ಸತ್ತಾಗ ಆತನನ್ನ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು. ಶಕ್ತಿ ಅಂದ್ರೆ ಯಾವುದೀಗ? ಈ ಪುನರುತ್ಥಾನದ ಶಕ್ತಿ ಯಾವುದು ಹೇಳ್ರಿ? ಯಾವುದೀಗ? ಎಲ್ರೆಡಿ ಹೋಲಿ ಸ್ಪಿರಿಟ್. ಯೇಸು ಸ್ವಾಮಿನ ಸತ್ತಾಗ ಜೀವಗೊಡ್ಡವರು ಹೋಲಿ ಸ್ಪಿರಿಟ್. ಓಕೆ, ಪವಿತ್ರಾತ್ಮನು. ಆ ಆತ್ಮನು ಎಷ್ಟು ಜನ ನಂಬ್ತೀರಿ?
ಯೇಸು ಸ್ವಾಮಿ ಸತ್ತಾಗ ಆತನ ಎಬ್ಬಿಸಿದ ಅದೇ ಹೋಲಿ ಸ್ಪಿರಿಟ್ ನನ್ನಲ್ಲಿದೆ ಅಂತ. ನಂಬ್ತೀರಾ? ಪಕ್ಕ ನಂಬ್ತೀರಾ? ನೀವು ನಂಬುವುದಾದ್ರೆ ನಿಮಗೆ ಏನಾಗ್ತದೆ? ಹಲೋ, ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ ಗೊತ್ತಿದೆ? ವಾಕ್ಯದಲ್ಲಿ ಏನ್ ಹೇಳ್ತಿದ್ದಾರೆ ಗೊತ್ತಾ? ನೀನ್ ನಂಬುವುದಾದ್ರೆ, ನಿನ್ನ ಒಳಗಡೆ ಯೇಸು ಸ್ವಾಮಿಯನ್ನ ಸತ್ತಂತ ಎಬ್ಬಿಸಿದ ಆತ್ಮ ಇದೆ ಅಂತ ನಂಬುವುದಾದ್ರೆ, ಮೃತ್ಯ ದೇಹಗಳು ಅಂದ್ರೇನು? ನಿನ್ನ ಶರೀರದಲ್ಲಿರುವ ಸತ್ತ ಅಂಗಗಳು ಸಹನ್ನ ದೇವರು ಜೀವ ಕೊಡ್ಲಿಕ್ಕೆ ಸಾಮರ್ಥ್ಯ ಇದೆ. ದಿಸ್ ಈಸ್ ದ ಪವರ್ ಆಫ್ ರೆಸರೆಕ್ಷನ್. ಅಂದ್ರೆ ನಿನ್ನ ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗ ಕೆಲಸ ಮಾಡ್ತಾ ಇಲ್ಲ, ಅಂಗ ಕೇಳು. ರೋಮಾಪುರ 8:10 ಹೇಳ್ತದೆ, ಯೇಸುವನ್ನ ಸತ್ತರೊಳಗಡೆ ಎಬ್ಬಿಸಿದ ಆತನ ಆತ್ಮನು ನನ್ನಲ್ಲಿ ವಾಸವಾಗಿದ್ರೆ ನನ್ನ ಮೃತ್ಯು ಅಂಗಾಂಗಳ ಬದುಕಿಸ್ತಾನೆ. ಈಗ ಹೇಳ್ರಿ, ಸತ್ತ ಅಂಗಾಂಗವೇ ನನ್ನ ಒಳಗಡೆ ಯೇಸುವಿನ ಪುನರುತ್ಥಾನದ ಶಕ್ತಿ ಇದೆ. ಜೀವ ಬರಲಿ. ಹಲ್ಲೆಲೂಯಾ. ಸತ್ತ ಶರೀರಕ್ಕೆ ಜೀವ ಬಂದ ಮೇಲೆ ಅಂಗಗಳಿಗೆ ಜೀವ ಬರಲ್ಲ. ಮಾತನಾಡ್ರಿ. ನಿಮಗೆ ಜೀವ ಬೇಡವಾ? ಬೇಕಾ? ನಿಜವಾಗಿ ಬೇಕಾ? ಬೇಕಾದ್ರೆ ನಿಮ್ಮ ಶರೀರಕ್ಕೆ ಮಾತನಾಡ್ರಿ. ಯಾವ ಭಾಗ ಸತ್ತೋಗಿದೆಯೋ ಅದಕ್ಕೆ ಮಾತನಾಡ್ರಿ. ಇವತ್ತಿಂದ ನನ್ನ ಯೇಸು ಸತ್ತಿಲ್ಲ, ಜೀವಿತನಾಗಿದ್ದಾನೆ. ಆತನ ಜೀವಿತನಾಗಿ ಮಾಡಿದಂತ ಪವಿತ್ರ ಆತ್ಮನು ನನ್ನ ಒಳಗಡೆ ಇದ್ದಾನೆ. ಹೇಗೆ ಯೇಸುವನ್ನ ಎಬ್ಬಿಸಿದ್ನೋ ಹಾಗೆ ನನ್ನ ಶರೀರದ ಅಂಗವನ್ನು ಎಬ್ಬಿಸ್ತಾನೆ, ಜೀವದಿಂದ ಎಬ್ಬಿಸ್ತಾನೆ. ನಂಬುವುದಾದ್ರೆ ಆ ದೇವರ ಮಹಿಮೆ ಇವತ್ತು ನೀವು ಕಾಣ್ತೀರಿ. ಎಲ್ರಿಗೆ ಅದ್ಭುತ ಅಲ್ಲ, ನಂಬೋರಿಗೆ ಮಾತ್ರ ಅದ್ಭುತ. ಹಲ್ಲೆಲೂಯ. ರಕ್ತ ಕುಸುಮ ರೋಗಿ ಒಬ್ಬಳೇ ನಂಬಿದ್ಲು, ಅವಳಿಗೆ ಅಷ್ಟೇ ಅದ್ಭುತ. ಇವತ್ತು ಆ ಮಾತನಲ್ಲಿ ಕೂತವ್ರು ಯಾರು ನಂಬಿದಿರಿ? ನಿಮ್ಮ ಶರೀರ ಮನೆಗೆ ಹೋಗಿ ಚೆಕ್ ಮಾಡ್ಕೊಳ್ರಿ. ನಿಮಗೆ ದೇವರು ಅದ್ಭುತ ಮಾಡಿದ್ದಾರೆ, 100ಕ್ಕೆ 100ರಷ್ಟು ಅದ್ಭುತ ಮಾಡಿದ್ದಾರೆ. ನಿಮ್ಮ ಹರಡುಗಳಲ್ಲಿ, ನಿಮ್ಮ ಶರೀರದ ಅಂಗಗಳಲ್ಲಿ, ಬಲಿ ಎಲ್ಲೆಲ್ಲಿ ಎಲುಬುಗಳಲ್ಲಿ ಆ ಯೇಸುವಿನ ಪುನರುತ್ಥಾನದ ಶಕ್ತಿ ಜೀವ ಕೊಡ್ಲಿಕ್ಕೆ ಸಾಮರ್ಥ್ಯವಾಗಿದೆ. ಥ್ಯಾಂಕ್ ಯು. ಎದ್ದು ನಿಂತ್ಕೊಳ್ಳೋಣ ಪ್ರಿಯರೇ.